ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರ ಸೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಕಂಟೆಂಟ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವರ್ಕಿಂಗ್ ವುಮೆನ್ಸ್ ಇರ್ಬೋದು ಅಥವಾ ಹೋಮ್ ಮೇಕರ್ಸ್ ಇರ್ಬೋದು, ಮನೆ ಕೆಲಸ ಬೇಗ ಮುಗಿಸ್ಬೇಕಂದ್ರೆ ನಾವು ಯಾವ ರೀತಿ ಮಲ್ಟಿ ಟಾಸ್ಕಿಂಗ್ ಟಿಪ್ಸ್ನ ಫಾಲೋ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವರ್ಕಿಂಗ್ ವುಮೆನ್ಸು ಮನೆ ಕೆಲಸ ಇರ್ಬೋದು ಅಥವಾ ಆಫೀಸ್ ವರ್ಕ್ ಎರಡು ಕೂಡ ಬ್ಯಾಲೆನ್ಸ್ ಮಾಡಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ. ಹೋಮ್ ಮೇಕರ್ಸ್ ವಿಷಯಕ್ಕೆ ಬರೋದಾದರೆ ಕೆಲವೊಂದು ಕೆಲಸಗಳನ್ನ ಮಾಡೋಕ್ಕೆ ಬೋರ್ ಹೊಡೆಯುತ್ತೆ. ಕೆಲವೊಂದು ಕೆಲಸಗಳನ್ನ ಮಾಡಬೇಕಾದ್ರೆ ಯಾವ ರೀತಿ ಮಾಡಬೇಕು ಅನ್ನೋದು ಸರಿಯಾಗಿ ಗೊತ್ತಿರಲ್ಲ. ಸೊ ಆದ ಕಾರಣ ತುಂಬ ಟೈಮ್ ಅನ್ನೋದು ಸ್ಪೆಂಡ್ ಮಾಡ್ತಾ ಇರ್ತೀವಿ. ಸೊ ವರ್ಕಿಂಗ್ ವುಮೆನ್ಸ್ ಆದರೆ ಆಫೀಸ್ ಕೆಲಸ ಮತ್ತು ಮನೆ ಕೆಲಸನ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ, ಹೋಮ್ ಮೇಕರ್ಸ್ ಆದರೆ ಮನೆ ಕೆಲಸನ ನಾವು ಅತಿ ಬೇಗನೆ ಮುಗಿಸ್ಕೊಳ್ಳೋದಕ್ಕೋಸ್ಕರ ಫಾಲೋ ಮಾಡಬೇಕಾಗಿರುವಂಥ ಕೆಲವೊಂದು ಟಿಪ್ಸ್ನ ಈ ವಿಡಿಯೋದಲ್ಲಿ ಡೀಟೇಲಾಗಿ ನೀವು ನೋಡ್ಬೋದು. ಸೊ ಆದಷ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀರಾ, ಕೊನೆವರೆಗೂ ನೋಡ್ತಾ ಹೋಗಿ. ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಅದು ಬರುತ್ತೆ. ನೀವೇ ಫಸ್ಟಾಗಿ ನಮ್ಮ ವೀಡಿಯೋಸ್ನ ನೋಡ್ಬೋದು. ಇನ್ನು ವಿತೌಟ್ ಡಿಲೇ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಕಮೆಂಟ್ಸ್ ಆಫ್ ದ ಡೇಗೆ ಬರೋದಾದರೆ, ತುಂಬ ಜನ ನಿಮ್ಮ ಇಂಟ್ರೆಸ್ಟಿಂಗ್ ಕಮೆಂಟ್ಸಿಂದ ನನಗೆ ಮೋಟಿವೇಟ್ ಮಾಡ್ತಾ ಇದ್ದೀರಾ. ಯಾರೆಲ್ಲ ಮೋಟಿವೇಟ್ ಮಾಡ್ತಾ ಇದ್ದೀರೋ, ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರೋ, ನಿಮ್ಮೆಲ್ಲರಿಗೂ ಕೂಡ ತುಂಬಾ ಥ್ಯಾಂಕ್ಸ್. ಇದೇ ರೀತಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ತಾ ಇರಿ. ನಿಮಗೆ ಬೇಕಾಗಿರುವಂಥ ಆನ್ಸರ್ ನಾನು ಆದಷ್ಟು ಅಲ್ಲೇ ರಿಪ್ಲೈ ಮಾಡ್ತಾ ಇರ್ತೀನಿ. ಅದರ್ವೈಸ್ ವಿಡಿಯೋ ಮುಖಾಂತರ ಕೂಡ ಆನ್ಸರ್ ಮಾಡ್ತಾ ಇರ್ತೀನಿ. ಈ ವಿಡಿಯೋ ಕೂಡ ಒಂದು ಇಂಟ್ರೆಸ್ಟಿಂಗ್ ಕಮೆಂಟಿಂದನೇ ನಾನು ಮೋಟಿವೇಟ್ ಆಗಿ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ. ಆ ಕಮೆಂಟ್ ಏನು ಅಂತ ಕೂಡ ನೀವು ಸೈಡಲ್ಲಿ ನೋಡ್ತಾ ಇದ್ದೀರಾ. ಕಂಟೆಂಟ್ ವಿಷಯಕ್ಕೆ ಬರೋದಾದರೆ, ಮೊದಲನೇ ಮಲ್ಟಿ ಟಾಸ್ಕಿಂಗ್ ಟಿಪ್ ಏನು ಅಂತ ನೋಡೋಣ. ನಾನು ಫಾಲೋ ಮಾಡೋ ಅಂತಹ ಕೆಲವೊಂದು ಟಿಪ್ಸ್ನ ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಿಮ್ಗೆ ಇಂಟ್ರೆಸ್ಟಿಂಗ್ ಆಗಿತ್ತು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಇದೇ ರೀತಿಯಾಗಿರುವಂಥ ವೀಡಿಯೋಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಫಸ್ಟಿಗೆ ನಾನು ಹೊಸದಾಗಿರುವಂತಹ ಒಂದು ಕುಟಾಣಿನ ತೊಗೊಂಡಿದ್ದೆ. ಅದನ್ನು ಕ್ಲೀನ್ ಮಾಡೋದಕ್ಕೋಸ್ಕರ ಒಂದು 2 ಗಂಟೆ ಹೊತ್ತು ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಅಷ್ಟರಲ್ಲಿ ಬೇರೆ ಕೆಲಸಗಳನ್ನ ಮಾಡ್ಕೊಳ್ಳೋಣ. ಮಲ್ಟಿಗ್ರೈನ್ ದೋಸೆ ಮತ್ತು ಇಡ್ಲಿ ಬ್ಯಾಟರ್ನ ಪ್ರಿಪೇರ್ ಮಾಡೋದಕ್ಕೋಸ್ಕರ ನಾನು ಅಕ್ಕಿ ಮತ್ತು ಮಲ್ಟಿಗ್ರೈನ್ಸ್ನ ನೆನೆಸಿಟ್ಟಿದ್ದೆ. ಈಗ ಗ್ರೈಂಡರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಒಂದು ಗ್ರೈಂಡರ್ ವಿಷಯಕ್ಕೆ ಬರೋದಾದರೆ, ಈಗಾಗಲೇ ನಾನು ಒಂದು ಡೀಟೇಲ್ ಆಗಿರುವಂಥ ವೀಡಿಯೋನ ರೀಸೆಂಟಾಗಿ ಶೇರ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇರೋರು ನೀವು ಪೂರ್ತಿ ಮಾಹಿತಿನ ಆ ವಿಡಿಯೋದಲ್ಲಿ ನೋಡ್ಬೋದು. ಇಲ್ಲಿ ಜಸ್ಟ್ ನಿಮ್ಮ ಐಡಿಯಾಗೋಸ್ಕರ ಮಾತ್ರ ಕೆಲವೊಂದು ಮಲ್ಟಿ ಟಾಸ್ಕಿಂಗ್ ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಗ್ರೈಂಡ್ರಲ್ಲಿ ಆಟೋಮ್ಯಾಟಿಕ್ ಆಫ್ ಬಟನ್ ಕೂಡ ಇರೋದ್ರಿಂದ ನಮಗೆ ಎಷ್ಟು ಬೇಕೋ ಅಷ್ಟು ಟೈಮರ್ನ ನಾವು ಫಿಕ್ಸ್ ಮಾಡಿ ಇಟ್ಟರೆ ಅದಷ್ಟಕ್ಕದೇ ಆಫ್ ಆಗುತ್ತೆ. ಸೊ ನಾನು ಗ್ರೈಂಡರ್ಗೆ ಇಟ್ಟು ರುಬ್ಬೋದಕ್ಕೋಸ್ಕರ ನಾನು ಎಲ್ಲ ಮಲ್ಟಿಗ್ರೈನ್ಸ್ನ ಅದರಲ್ಲಿ ಹಾಕ್ಬಿಟ್ಟು, ಸೊ ಆ ಕೆಲಸ ಕೂಡ ಮಾಡ್ಕೊಳ್ತಾನೆ ನಾನು ನೆಕ್ಸ್ಟು ಡೀಪ್ ಫ್ರೈಗೋಸ್ಕರ ಎಣ್ಣೆನ ಬಾಣಲೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಡೀಪ್ ಫ್ರೈ ಅಂದರೆ ನಾನು ಈಗ ಕಜ್ಜಾಯನ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಎಣ್ಣೆ ಬಿಸಿ ಆಗೋಕ್ಕೆ ಇಟ್ಟಿದ್ದೀನಿ. ಈಗ ಇದರಿಂದ ಸಣ್ಣದಾಗಿರುವಂಥ ಉಂಡೆಗಳನ್ನ ಮಾಡಿ ಸೈಡ್ಗೆ ಇಟ್ಕೊಳ್ತೀನಿ. ಅಷ್ಟರಲ್ಲಿ ಎಣ್ಣೆ ಕೂಡ ಬಿಸಿ ಆಗುತ್ತೆ. ಅಬ್ಸರ್ವ್ ಮಾಡ್ತಾ ಇದ್ದೀರಲ್ಲ, ಮಲ್ಟಿ ಟಾಸ್ಕಿಂಗ್ ಕೆಲಸಗಳನ್ನ ಮಾಡ್ತಾ ಇದ್ದೀನಿ. ಅಟ್ ಎ ಟೈಮ್ 3 ಕೆಲಸಗಳು. ಈಗ ನಾನು ಎಲ್ಲದನ್ನ ಕೂಡ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಕವರ್ ಇರ್ಬೋದು, ಪ್ಲೇಟ್ ಇರ್ಬೋದು ಏನೂ ಯೂಸ್ ಮಾಡ್ತಾ ಇಲ್ಲ. ಈ ಒಂದು ಕಜ್ಜಾಯ ಪಾಕನ ತಟ್ಕೊಳ್ಳೋದಕ್ಕೋಸ್ಕರ ನಾರ್ಮಲಿ ನಾವು ಬಾಳೆ ಎಲೆ ಇರ್ಬೋದು ಅಥವಾ ಯಾವುದಾದ್ರೂ ಒಂದು ಕವರ್ನ ಯೂಸ್ ಮಾಡ್ತಾ ಇರ್ತೀವಿ. ಬಟ್ ಕಡಿಮೆ ಕ್ವಾಂಟಿಟಿಯಲ್ಲಿ ಇರೋದ್ರಿಂದ ನಾನು ಆ ಒಂದು ಪ್ಲೇಟಲ್ಲೇ ತಟ್ಟಿಬಿಟ್ಟು ಎಣ್ಣೆಗೆ ಹಾಕ್ತಾ ಇದ್ದೀನಿ. ಆಲ್ಮೋಸ್ಟ್ ಈವ್ನಿಂಗ್ ಟೈಮ್ ಆಗಿರೋದ್ರಿಂದ ನಾನು ಸ್ನ್ಯಾಕ್ಸ್ಗೋಸ್ಕರ ಈ ಒಂದು ಕಜ್ಜಾಯನ ಪ್ರಿಪೇರ್ ಮಾಡಿದ್ದೀನಿ. ಜಸ್ಟ್ ಒಂದು 4 ರಿಂದ 5 ಕಜ್ಜಾಯ ಅಷ್ಟು ಮಾತ್ರನೇ ಆಗಿತ್ತು. ಇಮ್ಮಿಡಿಯೇಟಾಗಿ ಆ ಪ್ಲೇಸ್ನ ಕೂಡ ನಾವು ಕ್ಲೀನ್ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ಅದಾದರೆ ಪ್ಲೇಸ್ಗೆ ಅದನ್ನು ಇಟ್ಕೊಂಡು ವಾಶ್ಗೆ ಹಾಕಬೇಕಾಗಿರೋದನ್ನು ಸಿಂಕಲ್ಲಿ ಇಟ್ಟಿದ್ದೀನಿ. ಮಧ್ಯದಲ್ಲಿ ನಾನು ಗ್ರೈಂಡರಲ್ಲಿ ಹಾಕಿರುವಂಥ ಹಿಟ್ಟು ಯಾವ ಹದದವರೆಗೂ ರುಬ್ಬಿದೆ ಅನ್ನೋದು ಕೂಡ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಈವ್ನಿಂಗ್ ಟೈಮ್ ಆಗಿರೋದ್ರಿಂದ ಈಗ ನಾನು ಟೀ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ನಾನು ಪಾತ್ರೆಯಲ್ಲಿ ನೀರನ್ನ ಹಾಕ್ಕೊಂಡು ಅದರಲ್ಲಿ ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ, ಸೊ ಫಸ್ಟಿಗೆ ನಾವು ನೀರು ಹಾಕಿರೋದ್ರಿಂದ ಹಾಲು ಅನ್ನೋದು ಡೈರೆಕ್ಟಾಗಿ ಪಾತ್ರೆಯಲ್ಲಿ ಬೀಳ್ದಿರ ಇರುತ್ತೆ. ಡೈರೆಕ್ಟಾಗಿ ಹಾಲು ಪಾತ್ರೆಯಲ್ಲಿ ಹಾಕಿದ್ವಿ ಅಂದರೆ, ಸೊ ನಾವು ಕಾಯಿಸಿದಾದ್ಮೇಲೆ ಹಾಲಿನ ಕಣಗಳನ್ನೋದು ಪಾತ್ರೆಗೆ ಅಂಟ್ಕೊಂಡಿರುತ್ತೆ. ಹಾಲನ್ನ ಕಾಯಿಸೋದ್ರ ಜೊತೆಗೆ ಸ್ವಲ್ಪ ಟೀ ಕೂಡ ಮಾಡ್ತಾ ಇದ್ದೀನಿ. ಹಾಲು ಕೆನೆ ಚೆನ್ನಾಗಿ ಬರಬೇಕು ಅಂದರೆ ಹಾಲನ್ನ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕಾಯಿಸ್ಕೊಳ್ಬೇಕಾಗತ್ತೆ. ಒನ್ಸ್ ಹಾಲೆಲ್ಲ ಚೆನ್ನಾಗಿ ಕಾದಿದ ಆದಮೇಲೆ ಸ್ಟವ್ನ ಆಫ್ ಮಾಡಿ ಪೂರ್ತಿ ತಣ್ಣಗಾಗೋವರೆಗೂ ಬಿಡ್ತೀನಿ. ಆಮೇಲೆ ನಾನು ಅದನ್ನು ಫ್ರಿಜ್ಜಲ್ಲಿ ಇಡ್ತೀನಿ. ಈ ರೀತಿ ಮಾಡೋದ್ರಿಂದ ಕೆನೆ ಕೂಡ ತುಂಬ ದಪ್ಪದಾಗಿ ಬರುತ್ತೆ. ಬೆಣ್ಣೆ ತುಪ್ಪ ಮಾಡ್ಕೊಳೋ ಅಂಥವ್ರಿಗೆ ಒಳ್ಳೆ ಟಿಪ್ ಅಂತಲೇ ಹೇಳ್ಬೋದು. ಟೀ ಆಗೋಷ್ಟರಲ್ಲಿ ನಾನು ಇಡ್ಲಿ ಬ್ಯಾಟರ್ 1 ರೌಂಡ್ ಆಗಿದೆ. ಅದನ್ನು ಕೂಡ ನಾನು ಆಫ್ ಮಾಡಿಕೊಂಡು ತೆಗೆದಿಟ್ಕೊಳ್ತೀನಿ. ಒಂದು ವಾರಕ್ಕೆ ಬೇಕಾಗಿರುವಂತಹ ಮಲ್ಟಿಗ್ರೈನ್ ಇಡ್ಲಿ ದೋಸೆ ಬ್ಯಾಟರ್ ಕೂಡ ರೆಡಿ ಆಗಿದೆ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಬಟ್ ಗ್ರೈಂಡರ್ಗೆ ಹಾಕೋದ್ರಿಂದ ಇದರ ಕ್ವಾಂಟಿಟಿ ಕೂಡ ಜಾಸ್ತಿ ಆಗುತ್ತೆ.
2 ಅವರ್ ಆದಮೇಲೆ ನೆನೆಸಿಟ್ಟಿರೋವಂಥ ಕುಟಾಣಿ ಕೂಡ ತೆಗಿತಾ ಇದ್ದೀನಿ. ಈಗಾಗಲೇ ನಾನು ಇದರ ಬಗ್ಗೆ ಪೂರ್ತಿ ಮಾಹಿತಿನ ರೀಸೆಂಟಾಗಿ ಶೇರ್ ಮಾಡಿರುವಂಥ ಟಿಪ್ಸಲ್ಲೇ ನಾನು ಡೀಟೇಲಾಗಿ ಶೇರ್ ಮಾಡಿದ್ದೀನಿ. ಹೊಸದಾಗಿ ಕುಟಾಣಿನ ತೊಗೊಂಡಾಗ ಫಸ್ಟು ನಾನು 2 ಅವರ್ ನೆನೆಸಿಟ್ಬಿಟ್ಟು ಆಮೇಲೆ ಸ್ವಲ್ಪ ಅಕ್ಕಿನ ಹಾಕಿ ಕುಟ್ಬಿಟ್ಟು ಒಂದು ಸರಿ ನಾನು ಅದನ್ನು ಮತ್ತೆ ಕೂಡ ತೊಳೆದ್ಬಿಟ್ಟು ಈ ರೀತಿ ಡ್ರೈ ಮಾಡಿ ಇಟ್ಕೊಳ್ತೀನಿ. ಈ ರೀತಿ ಮಾಡಿ ಇಟ್ಕೊಳ್ಳೋದ್ರಿಂದ ನಾವು ಇದರಲ್ಲಿ ಏನಾದರೂ ಅಡುಗೆ ಪದಾರ್ಥಗಳನ್ನ ಕುಟ್ಕೊಳ್ಳೋವಾಗ ಸಣ್ಣ ಸಣ್ಣ ಕಲ್ಲೆಲ್ಲ ಕೂಡ ಬರ್ದಿರ ಇರುತ್ತೆ. ಲಾಸ್ಟ್ ವಿಡಿಯೋದಲ್ಲಿ ನಾನು ತೋರಿಸಿದ್ದೆ ಹೊಸ ಪೊರ್ಕೆನ ತೊಗೊಂಡಾಗ ಯಾವ ರೀತಿ ಕ್ಲೀನ್ ಮಾಡ್ಕೊಳ್ಬೇಕು, ಇದನ್ನು ನೀರಲ್ಲೆಲ್ಲ ಚೆನ್ನಾಗಿ ನೀಟಾಗಿ ತೊಳೆದ್ಬಿಟ್ಟು ಒಣಗಾಕೋದ್ರಿಂದ ಸೊ ಇದರಲ್ಲಿರುವಂಥ ಡಸ್ಟ್ ಎಲ್ಲ ಕೂಡ ಅವಾಯ್ಡ್ ಆಗುತ್ತೆ ಅಂತ ಡೀಟೇಲಾಗಿ ಶೇರ್ ಮಾಡಿದ್ದೀನಿ. ತುಂಬ ಜನ ಆ ವಿಡಿಯೋಗೆ ಒಳ್ಳೆ ರೆಸ್ಪಾನ್ಸ್ನ ಕೊಟ್ಟಿದ್ದೀರಾ, ತುಂಬಾ ಥ್ಯಾಂಕ್ಸ್. ಬಟ್ ಈ ರೀತಿ ನಾನು ಪೊರ್ಕೆ ಎಲ್ಲನೂ ಕ್ಲೀನ್ ಮಾಡೋಕ್ಕೆ ಟೆರೇಸ್ಗೆ ಬಂದಿದ್ದೆ. ಜಸ್ಟ್ ನಾನು ಆ ಒಂದು ಕೆಲಸ ಮಾತ್ರನೇ ಮಾಡ್ಕೊಳ್ತೀರಾ, ಕೆಲವೊಂದು ಮ್ಯಾಟ್ಸ್ನ ಕೂಡ ಮಿಷಿನ್ಗೆ ಹಾಕಿದ್ದೆ, ಅದನ್ನು ಕೂಡ ಒಣಗಾಕ್ಕೊಳ್ತಾ ಇದ್ದೀನಿ. ಪದೇ ಪದೇ ಮೇಲೆ ಕೆಳಗಡೆ ಹತ್ತಿ ಇಳಿಯೋದ್ರಿಂದ ಕೂಡ ಕಾಲು ನೋವೆಲ್ಲನೂ ಬರ್ತಾ ಇರುತ್ತೆ. ಅಟ್ ಎ ಟೈಮ್ ನಾವು ಈ ರೀತಿ ಕೆಲಸಗಳನ್ನ ಮಾಡ್ಕೊಳ್ಳೋದ್ರಿಂದ ನಮಗೆ ಕಾಲು ನೋವೆಲ್ಲ ಏನಿರುತ್ತೆ ಅದೆಲ್ಲ ಕೂಡ ಅವಾಯ್ಡ್ ಆಗುತ್ತೆ. ಕೆಲವೊಂದು ಸರಿ ನಾನು ಬಟ್ಟೆಗಳನ್ನ ಒಣಗಾಕಕ್ಕೆ ಬಂದಾಗಲೇ ಗಿಡಗಳಿಗೂ ಕೂಡ ನೀರನ್ನ ಹಾಕ್ತಾ ಇರ್ತೀನಿ. ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನನಗೆ ಕೆಲಸಗಳನ್ನೋದು ಬ್ಯಾಲೆನ್ಸ್ ಕೂಡ ಆಗುತ್ತೆ. ಒಂದು ಸರಿ ಟೆರೇಸ್ಗೆ ಬಂದರೆ 2 ರಿಂದ 3 ಕೆಲಸಗಳನ್ನ ಕೂಡ ಮುಗಿಸ್ಕೊಳ್ಬೋದು. ನೆಕ್ಸ್ಟ್ ಡೇ ಇದು ಪೊರ್ಕೆ ಎಲ್ಲ ಪೂರ್ತಿ ಡ್ರೈ ಆಗಿದೆ. ಸೊ ಬಟ್ಟೆ ಎಲ್ಲನೂ ಒಣಗಾಕ್ಬಿಟ್ಟು ಈ ಒಂದು ಪೊರ್ಕೆನ ತೊಗೊಂಡೋಗ್ತಾ ಇದ್ದೀನಿ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಸಣ್ಣ ಧೂಳೆಲ್ಲ ಕೂಡ ಪೂರ್ತಿ ಕಡಿಮೆ ಆಗಿಬಿಟ್ಟಿದೆ. ಇಂಟ್ರೆಸ್ಟಿಂಗ್ ಆಗಿತ್ತು ಅನಿಸಿದ್ರೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ. ನೆಕ್ಸ್ಟ್ ಮಲ್ಟಿ ಟಾಸ್ಕಿಂಗ್ ಟಿಪ್, ಯೂಟ್ಯೂಬರ್ ಆಗಿರೋದ್ರಿಂದ ಕೆಲವೊಂದು ವೀಡಿಯೋಸ್ನ ನಾನು ಮಾಡ್ಕೊಳ್ತಾ ಇರ್ತೀನಿ. ನಾನು ವೀಡಿಯೋನ ಮಾಡ್ಕೊಳ್ಬೇಕಾದ್ರೆ ಯಾವ ರೀತಿ ಟಿಪ್ಸ್ನ ಫಾಲೋ ಮಾಡ್ತೀನಿ ಅನ್ನೋದು ಕೂಡ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಅಟ್ ಎ ಟೈಮ್ ಇಲ್ಲೂ ಕೂಡ 3 ಕೆಲಸನ ಮಾಡ್ಕೊಳ್ತಾ ಇದ್ದೀನಿ. ಒಂದು ಬಂದು ವಿಡಿಯೋ ಶೂಟಿಂಗ್, ಸೆಕೆಂಡ್ ಒಂದು ಬಂದು ಕ್ಲೀನಿಂಗ್, ಥರ್ಡ್ ಒಂದು ಬಂದು ಹಾಲನ್ನ ಕಾಯಿಸೋಕ್ಕೆ ಇಟ್ಟಿದ್ದೀನಿ. ಮನೆಯಲ್ಲೇ ಮಾಡ್ಕೊಂಡಿರೋಂಥ ಒಂದು ಹೋಮ್ ಮೇಡ್ ಲಿಕ್ವಿಡ್ನ ಸ್ಪ್ರೇ ಮಾಡಿಬಿಟ್ಟು ಕ್ಲೀನ್ ಮಾಡ್ಕೊಳ್ತೀನಿ. ಅದಕ್ಕಿಂತ ಮುಂಚೆ ಸೊ ಈ ಒಂದು ಸ್ಟ್ಯಾಂಡಲ್ಲಿರುವಂತಹ ಎಲ್ಲ ಪ್ಲೇಟ್ಸ್ನ ಕೂಡ ಹೊರಗಡೆ ಇಟ್ಕೊಳ್ತೀನಿ. ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು, ನಾನು ವೀಡಿಯೋ ಶೂಟ್ ಮಾಡಬೇಕಾದ್ರೆ ಎಷ್ಟು ಟೈಮ್ ತೊಗೊಳುತ್ತೆ ಅಂತ. ಅದರ ಮಧ್ಯದಲ್ಲಿ ಬೇರೆ ಕೆಲಸಗಳು ಕೂಡ ಆಗ್ತಾನೆ ಇರುತ್ತೆ. ಅದ್ರ ಜೊತೆಗೆ ವೀಡಿಯೋನ ಶೂಟ್ ಮಾಡಬೇಕಾದ್ರೆ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಮರ್ತಿರ್ತೀವಿ, ಪುನಃ ಆ ಒಂದು ಕ್ಲಿಪ್ಪಿಂಗ್ಸ್ನ ತಗೊಳ್ಬೇಕಾಗುತ್ತೆ. ಅದರ್ವೈಸ್ ನಾನು ಡೈರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮಗೆ ಅರ್ಥ ಆಗಲ್ಲ ಅನ್ನೋ ಕಾರಣ ಕೆಲವೊಂದು ಸರಿ ಮರ್ತಿದ್ರೂ ಕೂಡ ಪುನಃ ನಾನು ಅದನ್ನೆಲ್ಲ ತೆಗೆದು ಒಂದ್ಸರಿ ನೀಟಾಗಿ ಕ್ಲೀನ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ. ಸೊ ನಾನು ಶೇರ್ ಮಾಡುವಂತಹ ಟಿಪ್ಸಿಂದ ನಿಮಗೂ ಕೂಡ ನಿಮ್ಮ ಮನೆ ಕೆಲಸನ ಮಾಡ್ಕೊಳ್ಳೋಕ್ಕೆ ತುಂಬ ಮೋಟಿವೇಟ್ ಆಗುತ್ತೆ, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ತುಂಬ ಪಾಸಿಟಿವ್ ಆಗಿ ಫೀಲ್ ಆಗ್ತೀವಿ ಅನ್ನೋ ಕಮೆಂಟ್ಸ್ ಅನ್ನೋದು ನೀವು ಮಾಡ್ತಾನೆ ಇರ್ತೀರಾ. ನಿಮ್ಮ ಕಮೆಂಟ್ಸ್ ನೋಡಿದಾಗ ಪ್ರತಿ ಸರಿ ಕೂಡ ನಿಮಗೆ ಎಷ್ಟು ಮೋಟಿವೇಟ್ ಸಿಗುತ್ತಾ ನನಗೂ ಕೂಡ ಅಷ್ಟೇ ಮೋಟಿವೇಶನ್ ಅದು ಸಿಗುತ್ತೆ. ನಿಮ್ಮ ಜೊತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋಂಥ ಟಾಪಿಕ್ನ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಆದಷ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟಲ್ಲಿ ತಿಳಿಸ್ತಾ ಹೋದಷ್ಟು ನಿಮ್ಗೆ ಯಾವ ರೀತಿ ವೀಡಿಯೋಸ್ ಬೇಕು ಅನ್ನೋದು ಕೂಡ ನನಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಅದೇ ರೀತಿಯಾಗಿರುವಂಥ ಕಂಟೆಂಟ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ನಾನು ಟ್ರೈ ಮಾಡ್ತೀನಿ. ಈಗ ನೋಡಿದ್ರಲ್ವ ನಾನು ಒಂದು ಫೋನಲ್ಲಿ ಯಾವ ರೀತಿ ವಿಡಿಯೋ ಶೂಟ್ ಮಾಡಿಕೊಂಡೆ ಅಂತ. ವಿಡಿಯೋ ಶೂಟ್ ಆದಮೇಲೆ ಆ ಒಂದು ಕ್ಲಿಪ್ಪಿಂಗ್ಸ್ ಯಾವ ರೀತಿ ಇದೆ ಅನ್ನೋದು ಈಗ ನೀವು ನೋಡ್ತಾ ಇದ್ದೀರಾ. ಇದರ ಮಧ್ಯದಲ್ಲಿ ಹಾಲು ಕೂಡ ಚೆನ್ನಾಗಿ ಕಾದಿದೆ. ನಾನು ಸ್ಟವ್ನ ಕೂಡ ಆಫ್ ಮಾಡಿದ್ದೀನಿ. ಆದಷ್ಟು ನಾನು ಹಾಲನ್ನ ತುಂಬ ಜಾಸ್ತಿ ಹೊತ್ತು ಕಾಯಿಸ್ತೀನಿ, ಕಾರಣ ಕೆನೆ ಅನ್ನೋದು ಜಾಸ್ತಿ ಬರುತ್ತೆ ಅನ್ನೋದ್ರಿಂದ. ನೆಕ್ಸ್ಟ್ ಮಲ್ಟಿ ಟಾಸ್ಕಿಂಗ್ ವಿಷಯಕ್ಕೆ ಬರೋದಾದರೆ, ಈಗಾಗಲೇ ನೀವು ರೆಗ್ಯುಲರ್ ವ್ಯೂವರ್ ಆಗಿದ್ರೆ ನಿಮಗೆ ಗೊತ್ತಿರುತ್ತೆ, ಎವ್ರಿ ಸಂಡೇ ನಾನು ಗಿಡಗಳಿಗೆ ನೀಟಾಗಿ ಸ್ನಾನ ಮಾಡಿಸ್ತೀನಿ ಅಂತ. ಸ್ನಾನ ಅಂದರೆ ಈಗ ನೀವು ಏನಾದರೂ ಹೊಸದಾಗಿ ನೋಡ್ತಾ ಇದ್ರೆ ನಿಮಗೆ ಸ್ವಲ್ಪ ವಿಚಿತ್ರ ಅನಿಸಿರ್ಬೋದು. ಬಟ್ ಎವ್ರಿ ವೀಕ್ ನಾವು ಗಿಡಗಳಿಗೆ ಪೂರ್ತಿ ಮೇಲಿಂದ ಕೆಳಗಡೆವರೆಗೂ ನೀರನ್ನ ಹಾಕೋದ್ರಿಂದ ಅದರ ಮೇಲಿರುವಂಥ ಧೂಳೆಲ್ಲ ಕೂಡ ಅವಾಯ್ಡ್ ಆಗುತ್ತೆ. ಗಿಡಗಳು ಕೂಡ ತುಂಬ ಹೆಲ್ತಿಯಾಗಿ ಗ್ರೋ ಆಗುತ್ತೆ, ಒಳ್ಳೆ ಶೈನಿಯಾಗಿ ಇರುತ್ತೆ. ಸೊ ಈ ಸಂಡೇ ನಾನು ಕ್ಲೀನ್ ಮಾಡ್ಕೊಳ್ಬೇಕಾದ್ರೆ ತುಳಸಿ ಕಟ್ಟೆನ ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಅಟ್ ಎ ಟೈಮ್ ಇಲ್ಲೂ ಕೂಡ ತುಂಬ ಮಲ್ಟಿ ಟಾಸ್ಕಿಂಗ್ ಕೆಲಸಗಳಾಗ್ತಾ ಇದೆ. ಗಿಡಗಳು ಚೆನ್ನಾಗಿ ಬೆಳಿಬೇಕು ಅಂದರೆ ಈ ರೀತಿ ನಾವು ಅದರ ಮೇಲಿರುವಂಥ ಧೂಳನ್ನೆಲ್ಲ ತೊಳಿಬೇಕು. ಧೂಳನ್ನ ತೊಳೆಯೋದ್ರಿಂದ ಆ ಪ್ಲೇಸು ಕೂಡ ನೀಟಾಗಿರುತ್ತೆ. ಇಲ್ಲಿ ನಾನು ತುಳಸಿ ಕಟ್ಟೆ ಕೂಡ ತೊಳಿತಾ ಇದ್ದೀನಿ, ಗಿಡಗಳನ್ನ ಕೂಡ ತೊಳಿತಾ ಇದ್ದೀನಿ. ಇನ್ ದ ಸೆನ್ಸ್ ಆ ಪ್ಲೇಸು ಕೂಡ ಕ್ಲೀನ್ ಆಗಿರುತ್ತೆ. ಅದರ ಸುತ್ತಮುತ್ತ ಏರಿಯಾ ಮೇಲೂ ಕೂಡ ನಾನು ನೀರನ್ನ ಹಾಕಿ ಕ್ಲೀನ್ ಮಾಡೋದ್ರಿಂದ ಒಳ್ಳೆ ಫ್ರೆಶ್ ಫೀಲಿಂಗ್ ಅನಿಸುತ್ತೆ. ಸೊ ವಿಡಿಯೋ ಪೂರ್ತಿ ಲೆಂತಿ ಆಗುತ್ತೆ ಅನ್ನೋ ಕಾರಣದಿಂದ ನಾನು ಆದಷ್ಟು ಸ್ಕಿಪ್ ಮಾಡಿ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಲೆಂತಿಯಾಗಿರುವಂಥ ವೀಡಿಯೋನ ನೋಡೋಕ್ಕೆ ನಿಮಗೂ ಕೂಡ ಬೋರ್ ಆಗುತ್ತೆ ಅನ್ನೋದ್ರಿಂದ ಎಷ್ಟು ಆದರೆ ಅಷ್ಟು ವೀಡಿಯೋನ ಸ್ಕಿಪ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಆಲ್ಮೋಸ್ಟ್ 2 ಗಂಟೆ ಆಗಿರುವಂಥ ವೀಡಿಯೋನ ನಾನಿಲ್ಲಿ ಜಸ್ಟ್ 24 ನಿಮಿಷದಲ್ಲೇ ಶೇರ್ ಮಾಡ್ತಾ ಇದ್ದೀನಿ. ಈಗ ನಿಮಗೆ ಗೊತ್ತಾಗಿರುತ್ತೆ ನನಗೆ ಎಷ್ಟೊಂದು ಕ್ಲಿಪ್ಪಿಂಗ್ಸ್ನ ಅಲ್ಲಿ ಕಟ್ ಮಾಡಿದ್ದೀನಿ ಅಂತ. ಸೊ ಈ ರೀತಿಯಾಗಿರುವಂಥ ಪ್ಲೇಸ್ನ ನೋಡೋಕ್ಕೆ ತುಂಬ ಪಾಸಿಟಿವ್ ಆಗಿ ಫೀಲ್ ಆಗುತ್ತೆ. ಗಿಡಗಳ ಮೇಲೆ ಇರುವಂಥ ಹನಿಗಳನ್ನ ನೋಡಿದಾಗ ತುಂಬಾ ಖುಷಿ ಕೊಡುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟು ನಾನು ತಲೆಗೆ ಮೆಹಂದಿ ಎಲ್ಲನೂ ಹಚ್ಚಬೇಕಾದ್ರೆ ಆ 1 ಅವರು ಕೂಡ ಟೈಮ್ನ ವೇಸ್ಟ್ ಮಾಡ್ದಿರಾ ಕೆಲವೊಂದು ಕೆಲಸಗಳನ್ನ ಮಾಡ್ಕೊಳ್ತಾ ಇರ್ತೀನಿ. ಅದು ಕ್ಲೀನಿಂಗ್ ಇರ್ಬೋದು, ಅದರ್ವೈಸ್ ಬೇರೆ ರೀತಿಯಾಗಿರುವಂಥ ಮನೆ ಕೆಲಸಗಳನ್ನ ಕೂಡ ನಾನು ಆ ಟೈಮಲ್ಲಿ ಮಾಡ್ಕೊಳ್ತಾ ಇರ್ತೀನಿ.
ನಿಮ್ಗೆ ಅನ್ನಿಸ್ಬೋದು ಯಾವಾಗಲೂ ಕೂಡ ಕೆಲಸ ಮಾಡ್ತಿರ್ತೀರಲ್ವ, ನಿಮಗೆ ಬೋರ್ ಆಗಲ್ವಾ ಅಂತ. ಬೋರ್ ಆದಾಗ ನಾನು ಯಾವ ರೀತಿ ಟಿಪ್ಸ್ನ ಫಾಲೋ ಮಾಡ್ತೀನಿ ಅನ್ನೋದು ಕೂಡ ಇದೇ ವಿಡಿಯೋ ಕೊನೆಯಲ್ಲಿ ತಿಳಿಸ್ತಾ ಹೋಗ್ತೀನಿ. ಸೊ ಆದಷ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರ ಕೊನೆವರೆಗೂ ನೋಡ್ತಾ ಹೋಗಿ. ಸಾಮಾನ್ಯವಾಗಿ ನಮ್ಮ ಮನೆಯ ವಿಷಯಕ್ಕೆ ಬರೋದಾದರೆ ಡೀಪ್ ಕ್ಲೀನ್ ಅನ್ನೋದು ಜಾಸ್ತಿ ಕಡಿಮೆ. ಡೀಪ್ ಕ್ಲೀನ್ ಅವಶ್ಯಕತೆ ಇಲ್ದಿರನ ಮನೆ ಮೇಂಟೈನ್ ಮಾಡಬೇಕು ಅನ್ನೋದಾದರೆ ನಾನು ಶೇರ್ ಮಾಡುವಂಥ ಟಿಪ್ಸ್ನ ಫಾಲೋ ಮಾಡ್ತಾ ಹೋಗಿ. ಈ ರೀತಿ ತಲೆಗೆ ಮೆಹಂದಿ ಹಚ್ಚಿದಾಗ ಅಥವಾ ಕಡಿಮೆ ಟೈಮಲ್ಲಿ ನಾವು ಏನಾದರೂ ಕೆಲಸನ ಮಾಡ್ಕೊಳ್ಬೇಕು ಅನ್ನೋದಾದರೆ ಒಂದೊಂದು ದಿವಸ ಒಂದೊಂದು ಕಬೋರ್ಡ್ನ ಕೂಡ ನಾವು ಈ ರೀತಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಹೋಲ್ ಕಿಚನ್ನ ಒಂದೇ ಸರಿ ಕ್ಲೀನ್ ಮಾಡೋಕ್ಕೆ ಹೋದರೆ ತುಂಬಾ ಟೈಮ್ ಟೇಕಿಂಗ್. ಅದನ್ನು ಅವಾಯ್ಡ್ ಮಾಡಬೇಕು ಅಂದರೆ ನಿಮಗೆ ಫ್ರೀ ಟೈಮ್ ಇದ್ದಾಗ ಅಥವಾ ನೀವು ಈ ರೀತಿ ತಲೆಗೆಲ್ಲನೂ ಮೆಹಂದಿ ಏನಾದರೂ ಹಚ್ಚೋದಾದರೆ ಆ ಟೈಮಲ್ಲಿ ನೀವು ಟೈಮ್ನ ವೇಸ್ಟ್ ಮಾಡಿದಿರ ಈ ರೀತಿ ಕೆಲಸಗಳಿಗೆ ಉಪಯೋಗಿಸ್ಕೊಳ್ಬೋದು. ಐ ಹೋಪ್ ಮಲ್ಟಿ ಟಾಸ್ಕಿಂಗ್ ಅಂದರೆ ಏನು ಅಂತ ಒಂದು ಐಡಿಯಾ ಬಂದಿದೆ ಅಂತ ಅಂದ್ಕೊಳ್ತೀನಿ. ಈಗ ನಾನು ಮಾರ್ಕೆಟಿಂದ ಕೆಲವೊಂದು ತರಕಾರಿಗಳನ್ನ ತಂದಿದ್ದೀನಿ. ಇದು ಹಬ್ಬದ ಟೈಮಲ್ಲಿ ತೆಗೆದಿರುವಂಥ ಕ್ಲಿಪ್ಪಿಂಗ್ಸ್. ಹಬ್ಬಕ್ಕೆ ಬೇಕಾಗಿರುವಂಥ ಕೆಲವೊಂದು ಶಾಪಿಂಗ್ ಜೊತೆಗೆ ಕೆಲವೊಂದು ವೆಜಿಟೇಬಲ್ಸ್ ಕೂಡ ತೊಗೊಂಡು ಬಂದಿದ್ದೀವಿ. ತರಕಾರಿ ತರಕ್ಕೆ ಹೋದಾಗ ಅಥವಾ ತರಕಾರಿ ತಂದಾದಮೇಲೆ ಫ್ರಿಜ್ನ ಡೆಫಿನೆಟ್ಲಿ ಒಂದ್ಸರಿ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಸ್ಟೋರ್ ಮಾಡ್ಕೊಳ್ತೀನಿ. ಅದಕ್ಕೋಸ್ಕರ ಒಂದು DIY ಲಿಕ್ವಿಡ್ನ ಶೇರ್ ಮಾಡ್ತಾಯಿದ್ದೀನಿ. ಒಂದು ಅರ್ಧ ಗ್ಲಾಸಷ್ಟು ವಾಟರ್, 1/4 ಗ್ಲಾಸಷ್ಟು ವೆನಿಗರ್, 1 ಸ್ಪೂನಷ್ಟು ಅಡುಗೆಗೆ ಯೂಸ್ ಮಾಡುವಂಥ ಸೋಡಾ, ಇಷ್ಟನ್ನ ಕೂಡ ಒಂದು ಸ್ಪ್ರೇ ಬಾಟಲಲ್ಲಿ ಹಾಕ್ಕೊಳ್ಬೇಕಾಗತ್ತೆ. ಈ ರೀತಿ ಸ್ಪ್ರೇ ಬಾಟಲಲ್ಲಿ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಶೇಕ್ ಮಾಡಿಬಿಟ್ಟು ಈ ಒಂದು ಸ್ಪ್ರೇನ ಫ್ರಿಜ್ನ ಕ್ಲೀನ್ ಮಾಡೋಕ್ಕೆ ಯೂಸ್ ಮಾಡ್ಬೋದು. ಫ್ರಿಜ್ ಒಳಭಾಗದಲ್ಲಿ ಕೂಡ ಕ್ಲೀನ್ ಮಾಡ್ತಾ ಇರೋದ್ರಿಂದ ನಾನು ಇಲ್ಲಿ ಯಾವುದೇ ರೀತಿಯಾಗಿರೋಂಥ ವಿಮ್ ಲಿಕ್ವಿಡ್ ಏನೂ ಯೂಸ್ ಮಾಡಿಲ್ಲ. ಜಸ್ಟ್ ಈ ಲಿಕ್ವಿಡ್ನ ಸ್ಪ್ರೇ ಮಾಡಿ ಕ್ಲೀನ್ ಮಾಡಿಕೊಂಡ್ರೆ ಆಯಿತು. ಕೆಲವೊಂದು ಫ್ರಿಜ್ಜಲ್ಲಿ ಬ್ಯಾಡ್ ಸ್ಮೆಲ್ ಏನೋ ಬರ್ತಾ ಇರುತ್ತೆ, ಅದೆಲ್ಲ ಅವಾಯ್ಡ್ ಆಗಬೇಕು ಅಂದರೆ ಈ ರೀತಿ ಸೊಲ್ಯೂಷನ್ನ ಯೂಸ್ ಮಾಡಿ. ಪ್ರತಿ ಸರಿ ಕೂಡ ನಾನು ವೆಜಿಟೇಬಲ್ಸ್ ತಂದಾಗೆಲ್ಲ ಈ ರೀತಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಫ್ರಿಜ್ನ ಡೀಪ್ ಕ್ಲೀನ್ ಅನ್ನೋದು ಅವಶ್ಯಕತೆ ಇರಲ್ಲ. ಇಲ್ಲಿ ನೀವು ಮಲ್ಟಿ ಟಾಸ್ಕಿಂಗ್ ಅಂದರೆ ಏನು ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ಪ್ರತಿ ಸರಿ ಕೂಡ ಡೀಪ್ ಕ್ಲೀನ್ ಅವಶ್ಯಕತೆ ಇಲ್ದಿರ ಫ್ರಿಜ್ನ ಕ್ಲೀನಾಗಿ ಮೇಂಟೈನ್ ಮಾಡ್ಬೋದು. ವೆಜಿಟೇಬಲ್ಸ್ನ ತಂದಾಗ ಯಾವ್ಯಾವ ವೆಜಿಟೇಬಲ್ಸ್ ಇದೆ ಯಾವ್ಯಾವ್ದು ಇಲ್ಲ ಅಂತ ಕ್ಲೀನಾಗಿ ನೋಡಿಕೊಂಡು ಫ್ರಿಜ್ನ ಒಂದ್ಸರಿ ಕ್ಲೀನ್ ಮಾಡಿಕೊಂಡು ಚೆಕ್ ಮಾಡಿ ಇಟ್ಕೊಂಡ್ರೆ ಬೆಟರು. ಮನೆಯಲ್ಲಿ ಎಷ್ಟು ವೆಜಿಟೇಬಲ್ ತರ್ತಾ ಇದ್ದೀವಿ, ಅದು ಎಷ್ಟು ಖರ್ಚಾಗ್ತಿದೆ ಅನ್ನೋ ಒಂದು ಐಡಿಯಾ ಕೂಡ ಬರುತ್ತೆ. ಓಲ್ ಫ್ರಿಜ್ನ ನಾನು ಈ ಒಂದು ಸೊಲ್ಯೂಷನ್ನ ಸ್ಪ್ರೇ ಮಾಡಿ ಕ್ಲೀನ್ ಮಾಡಿಕೊಂಡು ಈಗ ನಾನು ತಂದಿಟ್ಕೊಂಡಿರುವಂಥ ಎಲ್ಲ ವೆಜಿಟೇಬಲ್ಸ್ನ ಈ ರೀತಿ ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ ನಾನು ಈ ರೀತಿ ಜಿಪ್ಲಾಕ್ ಕವರ್ಸ್ನ ಯೂಸ್ ಮಾಡ್ತೀನಿ. ಅದರ್ವೈಸ್ ನಾರ್ಮಲಾಗಿ ನಾನು ಹೋಮ್ ಮೇಡ್ ಬ್ಯಾಗ್ಸ್ನ ಮಾಡ್ಕೊಂಡಿದ್ದೀನಿ. ಮನೆಯಲ್ಲೇ ಕೆಲವೊಂದು ಫ್ರಿಜ್ಜಲ್ಲಿಡುವಂಥ ಬ್ಯಾಗ್ಸ್ನ ಮಾಡ್ಕೊಂಡಿದ್ದೀನಿ, ಅದರಲ್ಲಿ ಇಡ್ತಾ ಇರ್ತೀನಿ. ಒಂದು ವೇಳೆ ನಿಮಗೆ ಆ ಬ್ಯಾಗ್ಸ್ನ ಯಾವ ರೀತಿ ಮಾಡೋದು ಅಂತ ಗೊತ್ತಾಗಬೇಕು ಅನ್ನೋದಾದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಆದಷ್ಟು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ವೆಜಿಟೇಬಲ್ಸ್ನ ನಾನು ಇಡಬೇಕಾದ್ರೆ ಒಂದು ಟಿಶ್ಯೂನ ಯೂಸ್ ಮಾಡಿಬಿಟ್ಟು ಅದ್ರ ಮೇಲೆ ನಾನು ಈ ರೀತಿ ಕೊತ್ತಂಬರಿ ಸೊಪ್ಪನ್ನೆಲ್ಲ ಸ್ಟೋರ್ ಮಾಡ್ಕೊಳ್ತೀನಿ. ಈಗ ಎಲ್ಲದನ್ನು ಸ್ಟೋರ್ ಮಾಡಿದಾಗಿದೆ, ಫ್ರಿಜ್ ಕೂಡ ಕ್ಲೀನಾಗಿದೆ, ವೆಜಿಟೇಬಲ್ಸ್ನ ಕೂಡ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಈ ಐಡಿಯಾಸ್ ಎಲ್ಲ ನಿಮಗೆ ಇಷ್ಟ ಆಯಿತು ಅನಿಸಿದ್ರೆ ನೀವು ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಲೈಕ್ ಮಾಡಿ. ನೆಕ್ಸ್ಟ್ ಟಿಪ್ಪು, ಮನೆ ಕೆಲಸದವರು ಬರೋದ್ರಿಂದ ಮನೆಗೆ ಕಸ ಗುಡಿಸಿ ಒರೆಸ್ತಾರೆ. ಅದೇ ಟೈಮಲ್ಲೇ ನಾನು ಡಸ್ಟಿಂಗ್ ಕೂಡ ಮಾಡ್ಕೊಳ್ತಾ ಇರ್ತೀನಿ. ಇದರಿಂದ ನಾನು ಮನೆ ಕೆಲಸದವರು ಯಾವ ರೀತಿ ಕೆಲಸನ ಮಾಡ್ತಾ ಇದ್ದಾರೆ ಅನ್ನೋದು ಅಬ್ಸರ್ವ್ ಮಾಡ್ದಂಗೆ ಕೂಡ ಆಗುತ್ತೆ. ಅವರೇನಾದರೂ ಕೆಲಸನ ಸರಿಯಾಗಿ ಮಾಡ್ತಾ ಇಲ್ಲ ಅಂದರೆ ಅವ್ರಿಗೂ ಕೂಡ ಹೇಳ್ಬೋದು. ಅದರ ಜೊತೆಗೆ ನನ್ನ ಡಸ್ಟಿಂಗ್ ಕೆಲಸ ಕೂಡ ಆಗ್ತಾ ಇರೋದ್ರಿಂದ ಮನೆ ಕೂಡ ಕ್ಲೀನಾಗಿರುತ್ತೆ. ಒಂದು ವೇಳೆ ನಾನು ಇದೇ ಕೆಲಸದ ಆಂಟಿ ಹೋದ್ಮೇಲೆ ಮಾಡ್ಕೊಳ್ಳೋದಾದರೆ ಮತ್ತೆ ನಾನು ಕಸ ಗುಡಿಸಿ ನೆಲನ ಒರೆಸ್ಕೊಳ್ಬೇಕಾಗತ್ತೆ. ಅದ್ರ ಬದಲಾಗಿ ನಾನು ಅವ್ರು ಇದ್ದಂಗೆ ಈ ರೀತಿ ಡಸ್ಟಿಂಗ್ ಕೆಲಸನ ಮಾಡ್ಕೊಳ್ಳೋದಾದರೆ ನನಗೂ ಕೂಡ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಅವರು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಅಬ್ಸರ್ವ್ ಮಾಡ್ಬೋದು. ನೆಕ್ಸ್ಟು ಮನೆ ಕೆಲಸ ಬೇಗ ಮುಗಿಬೇಕು ಅಂತ ನಾವು ಯಾವುದ್ಯಾವುದೋ ಮಾರ್ಕೆಟಲ್ಲಿ ಸಿಗುವಂತಹ ಕ್ಲೀನಿಂಗ್ ಲಿಕ್ವಿಡ್ಸ್ನ ಯೂಸ್ ಮಾಡ್ತಾ ಇರ್ತೀವಿ. ಅದ್ರ ಬದಲಾಗಿ ಆದಷ್ಟು ಮನೆಯಲ್ಲೇ ಮಾಡ್ಕೊಳ್ಳೋವಂಥ ಲಿಕ್ವಿಡ್ಸ್ನ ಯೂಸ್ ಮಾಡಿ. ಇದರಿಂದ ನಮಗೂ ಕೂಡ ಒಂದು ಐಡಿಯಾ ಬರುತ್ತೆ ಯಾವ ರೀತಿ ಕ್ಲೀನಿಂಗ್ಗೋಸ್ಕರ ಯಾವ ರೀತಿ ಲಿಕ್ವಿಡ್ನ ಪ್ರಿಪೇರ್ ಮಾಡ್ಕೊಳ್ಬೇಕು ಅಂತ. ಒಂದು ವೇಳೆ ನೀವು ಮಾರ್ಕೆಟಲ್ಲಿ ತರುವಂಥ ಲಿಕ್ವಿಡ್ಸ್ನ ಯೂಸ್ ಮಾಡೋದಾದರೆ ಬಟ್ ತುಂಬ ಜಾಸ್ತಿ ಗಲೀಜಾಗಿರುವಂಥ ಕಡೆ ಮಾತ್ರನೇ ಆ ಲಿಕ್ವಿಡ್ಸ್ ವರ್ಕೌಟ್ ಆಗುತ್ತೆ. ನಾರ್ಮಲಾಗಿ ಸಿಂಪಲ್ ಕ್ಲೀನಿಂಗ್ಗೋಸ್ಕರ ಎಲ್ಲನೂ ಹೋಮ್ ಮೇಡ್ ಲಿಕ್ವಿಡೇ ಬೆಟರು. ಸೊ ಆ ಒಂದು ಮಾರ್ಕೆಟಲ್ಲಿ ಸಿಗುವಂಥ ಲಿಕ್ವಿಡ್ಸ್ಗೆ ತುಂಬ ಕೆಮಿಕಲ್ ಬೇಸ್ಡ್ ಐಟಮ್ಸ್ನೆಲ್ಲ ಕೂಡ ಯೂಸ್ ಮಾಡಿರ್ತಾರೆ. ಅದನ್ನೆಲ್ಲ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಕೂಡ ರಫ್ ಆಗುತ್ತೆ. ಸೊ ಆದಷ್ಟು ಈ ರೀತಿ ಹೋಮ್ ಮೇಡ್ ಕ್ಲೀನಿಂಗ್ ಸ್ಪ್ರೇಸ್ನ ಯೂಸ್ ಮಾಡಿ. ನಮ್ಮ ಚಾನಲಲ್ಲಿ ಈಗಾಗಲೇ ತುಂಬ ವೀಡಿಯೋಸ್ನ ಇದಕ್ಕೆ ಸಂಬಂಧಪಟ್ಟಂಗೆ ಅಪ್ಲೋಡ್ ಮಾಡಿದ್ದೀನಿ. ಆದಷ್ಟು ಪ್ರತಿ ವಿಡಿಯೋದಲ್ಲೂ ಕೂಡ ಒಂದೊಂದು DIY ಸೊಲ್ಯೂಷನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾನೆ ಇರ್ತೀನಿ. ನಾನು ಆಗಲೇ ಏನು ತೋರಿಸ್ದೆ ಫ್ರಿಜ್ನ ಕ್ಲೀನ್ ಮಾಡೋಕ್ಕೆ, ಅದೇ ಸೊಲ್ಯೂಷನ್ಗೆ ಕೇವಲ ಒಂದು 2 ಡ್ರಾಪಷ್ಟು ಲಿಕ್ವಿಡ್ನ ಹಾಕ್ಕೊಂಡ್ರೆ ಪೂಜಾ ರೂಮ್ನ ಕ್ಲೀನ್ ಮಾಡೋಕ್ಕೆ ಆ ಒಂದು ಲಿಕ್ವಿಡ್ನ ಯೂಸ್ ಮಾಡ್ಕೊಳ್ಬೋದು. ನೆಕ್ಸ್ಟು ನಾನು ಈಗಾಗಲೇ ಒಂದು ವಿಡಿಯೋನ ಶೇರ್ ಮಾಡಿದ್ದೆ, ಮನೆ ಕೆಲಸದವರು ರಜಾ ಹಾಕಿದಾಗ ನಾವು ಮೋಟಿವೇಟ್ ಆಗಿ ಯಾವ ರೀತಿ ನಮ್ಮ ಮನೆ ಕೆಲಸನ ಮಾಡ್ಕೊಳ್ಬೋದು ಅಂತ. ಸಾಮಾನ್ಯವಾಗಿ
ಮನೆ ಕೆಲಸದ ಆಂಟಿ ಬಂದಿಲ್ಲ ಅನ್ನೋದಾದರೆ ನಮಗೂ ಕೂಡ ಟೆನ್ಷನ್ನು ಸ್ಟ್ರೆಸ್ಸು ಜಾಸ್ತಿ ಆಗ್ತಾ ಇರುತ್ತೆ. ಈ ಕೆಲಸನ ನೆಕ್ಸ್ಟ್ ಯಾವಾಗ ಮಾಡ್ಕೊಳ್ಬೇಕು, ಅವ್ರು ಬರ್ತಾರೋ ಇಲ್ವೋ ಅನ್ನೋ ಡೌಟ್ಸ್ ಎಲ್ಲನೂ. ಅದ್ರ ಬದಲಾಗಿ ನಾವು ಮನೇನ ಯಾವ ರೀತಿ ಕ್ಲೀನ್ ಮಾಡ್ಕೊಳ್ಬೋದು ಅನ್ನೋ ಕಡೆ ಗಮನ ವಹಿಸಿದ್ರೆ ಬೆಟರು. ನಾವು ಮಾಡ್ಕೊಳ್ಳೋವಂಥ ಕ್ಲೀನಿಂಗು ಮತ್ತು ಮನೆ ಕೆಲಸದವ್ರು ಬಂದು ಮಾಡೋವಂಥ ಕ್ಲೀನಿಂಗ್ಗೆ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಮನೆಯಲ್ಲಿ ಎಲ್ಲಿ ಎಷ್ಟು ಕಸ ಕೂಡ್ಕೊಳ್ಳುತ್ತೆ ಅನ್ನೋದು ನಮಗೆ ಮಾತ್ರನೇ ಗೊತ್ತಿರುತ್ತೆ. ಸೊ ಇದ್ರ ಮೇರೆಗೆ ನಾವು ಕ್ಲೀನಿಂಗ್ ಅನ್ನೋದು ಮಾಡ್ಕೊಳ್ಬೋದು. ಈ ರೀತಿ ನಾನು ಮನೆ ಒರೆಸ್ಬೇಕಾದ್ರೆ, ಕಸ ಗುಡಿಸ್ಬೇಕಾದ್ರೆ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡ್ತೀನಿ. ಅದು ನಿಮಗೆ ಡೀಟೇಲಾಗಿ ಗೊತ್ತಾಗಬೇಕು ಅಂದರೆ ಆ ವಿಡಿಯೋನ ಚೆಕ್ ಮಾಡಿದ್ರೆ ಬೆಟರು. ಬಟ್ ನಿಮ್ಮ ಐಡಿಯಾಗೋಸ್ಕರ ಮಾತ್ರ ಇಲ್ಲಿ ನಾನು ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಮಾತ್ರನೇ ಆ್ಯಡ್ ಮಾಡಿದ್ದೀನಿ. ಒನ್ಸ್ ಪೂರ್ತಿ ಎಲ್ಲ ಕ್ಲೀನ್ ಆದಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಟಿಪ್ಪಿಗೆ ಬರೋದಾದರೆ, ಫ್ರೀ ಟೈಮಲ್ಲಿ ಆದಷ್ಟು ಕೆಲವೊಂದು ಕೆಲಸಗಳನ್ನ ಮಾಡ್ಕೊಳ್ಳೋದ್ರಿಂದ ಕೂಡ ನಮ್ಮ ಮನೆ ಕೆಲಸ ಅನ್ನೋದು ನಮಗೆ ತುಂಬಾ ಸುಲಭ ಆಗುತ್ತೆ. ಜಸ್ಟ್ ಕೇವಲ ಒಂದು 5-10 ನಿಮಿಷದಲ್ಲೇ ನಾವು ಈ ಕೆಲಸಗಳನ್ನೆಲ್ಲ ಮಾಡಿ ಮುಗಿಸ್ಕೊಳ್ಬೋದು. ನಾವು ಇದಕ್ಕೋಸ್ಕರನೇ ಕೆಲವೊಂದು ಟೈಮಿಂಗ್ಸ್ನ ಇಟ್ಕೊಂಡು ಮಾಡ್ಕೊಳ್ತೀವಿ ಅನ್ನೋದಾದರೆ ಅವತ್ತಿನ ದಿನ ನಮಗೆ ಜಾಸ್ತಿ ಕೆಲಸ ಮಾಡಿದ್ದೀವಿ ಅನ್ನೋ ಫೀಲಿಂಗ್ ಬರುತ್ತೆ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ಅವರು ಸ್ಕೂಲಿಂದ ಬಂದಮೇಲೆ ಅವ್ರದ್ದೇ ಆಗಿರುವಂಥ ವಿಚಾರಗಳನ್ನ ಹೇಳ್ತಾ ಇರ್ತಾರೆ. ಅದನ್ನು ನಾವು ಡಿಸ್ಕಸ್ ಮಾಡ್ತಾ ಕೂಡ ಈ ಕೆಲಸಗಳನ್ನ ಮಾಡ್ಕೊಳ್ಬೋದು. ಅವರು ಕೂಡ ನಾವು ಯಾವ ರೀತಿ ಮಾಡ್ತಾ ಇದ್ದೀವಿ ಅನ್ನೋದು ಅಬ್ಸರ್ವ್ ಮಾಡ್ತಾರೆ. ಯಾವುದನ್ನು ಎಲ್ಲಿ ಇಡಬೇಕು, ಅದನ್ನು ಯಾಕೆ ಅಲ್ಲೇ ಇಡಬೇಕು ಅನ್ನೋದು ಕೂಡ ಒಂದು ಐಡಿಯಾ ಬರುತ್ತೆ. ವೆಜಿಟೇಬಲ್ ಬಾಸ್ಕೆಟ್ನ ಕೂಡ ನಾವು ಡೀಪ್ ಕ್ಲೀನ್ ಮಾಡಬೇಕಾದ್ರೆ ಪೂರ್ತಿ ತೊಳೆದು ಎಲ್ಲ ಕ್ಲೀನ್ ಮಾಡ್ತಾ ಇರ್ತೀವಿ. ಅದ್ರ ಬದಲಾಗಿ ನಾವು ಆಗಾಗ ಕೊಳೆ ಆದಾಗೆಲ್ಲ ಕೂಡ ಇಮಿಡಿಯೇಟಾಗಿ ಒಂದು ಕ್ಲೀನಿಂಗ್ ಸ್ಪ್ರೇನ ಯೂಸ್ ಮಾಡಿ ಕೂಡ ಕ್ಲೀನ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ವಿಷಯಕ್ಕೆ ಬರೋದಾದರೆ, ಕಬೋರ್ಡ್ಗೆ ಸಂಬಂಧಪಟ್ಟಂಗೆ ಇದ್ರ ಬಗ್ಗೆ ಡೀಟೇಲಾಗಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ನಾನು ಯಾವ ರೀತಿ ಇದನ್ನು ಆರ್ಗನೈಸ್ ಮಾಡ್ಕೊಳ್ತೀನಿ, ಯಾವ ರೀತಿ ಟಿಪ್ಸ್ನ ಫಾಲೋ ಮಾಡ್ತೀನಿ ಅನ್ನೋದು ನೀವು ಆ ವಿಡಿಯೋದಲ್ಲಿ ನೋಡ್ಬೋದು. ಪಾತ್ರೆ ತೊಳೆದಿದ್ದು ಆದಮೇಲೆ ಇಮ್ಮಿಡಿಯೇಟಾಗಿ ನಾವು ಆ ಒಂದು ಕಿಚನ್ಗೆ ಸಂಬಂಧಪಟ್ಟಿರುವಂತಹ ಅಡುಗೆ ಮನೆಯಲ್ಲಿ ಯೂಸ್ ಮಾಡಿರೋಂಥ ಬಟ್ಟೆಗಳನ್ನ ಕೂಡ ವಾಶ್ ಮಾಡಿದ್ರೆ ಬೆಟರು. ಪ್ರತಿನಿತ್ಯ ರಾತ್ರಿ ಕೂಡ ಕಿಚನೆಲ್ಲ ಕ್ಲೀನ್ ಆದಮೇಲೆ ಈ ರೀತಿ ನಾವು ಕಿಚನ್ ಕ್ಲಾತ್ಸ್ನ ಕೂಡ ಕ್ಲೀನ್ ಮಾಡೋದ್ರಿಂದ ಹೈಜಿನಿಕ್ಕಾಗೂ ಇರುತ್ತೆ. ನಾನು ತೋರಿಸಿರುವಂತಹ ಮೆಥಡಲ್ಲಿ ನೀವು ಕ್ಲೀನ್ ಮಾಡೋದಾದರೆ ಆ ಒಂದು ವಾಟರ್ನ ಸಿಂಕ್ಗೆ ಹಾಕಿದಾಗ ಸಿಂಕ್ ಬ್ಲಾಕೇಜ್ ಕೂಡ ಅವಾಯ್ಡ್ ಆಗುತ್ತೆ. ಸಣ್ಣ ಸಣ್ಣ ಕಾಕ್ರೋಚಸ್ಸು, ಹುಳ ಬರೋದು ಕೂಡ ಅವಾಯ್ಡ್ ಆಗುತ್ತೆ. ಈಗಾಗಲೇ ಇದ್ರ ಬಗ್ಗೆ ಶೇರ್ ಮಾಡಿದ್ದೀನಿ, ಅದಕ್ಕೋಸ್ಕರ ಡೀಟೇಲಾಗಿ ಹೇಳ್ತಾ ಇಲ್ಲ. ನೆಕ್ಸ್ಟ್ ಟಿಪ್ಗೆ ಬರೋದಾದರೆ, ಕೆಲವೊಂದು ನಾವು ಡೆಕೋರೇಷನ್ಗೋಸ್ಕರ ಈ ರೀತಿ ಬ್ರಾಸ್ ಐಟಮ್ಸ್ನೆಲ್ಲನೂ ಇಟ್ಕೊಂಡಿರ್ತೀವಿ. ಇದನ್ನು ಕ್ಲೀನ್ ಮಾಡಬೇಕು ಅಂದರೆ ತುಂಬಾ ಟೈಮ್ ಹಿಡಿಸುತ್ತೆ ಅಂತ ನಾವು ಫೀಲ್ ಆಗ್ತೀವಿ. ಬಟ್ ನಾನು ರೀಸೆಂಟಾಗಿ ಪೂಜಾ ಐಟಮ್ಸ್ನೆಲ್ಲ ಯಾವ ರೀತಿ ಕ್ಲೀನ್ ಮಾಡ್ಕೊಳ್ಬೇಕು ಅನ್ನೋ ವಿಡಿಯೋದಲ್ಲಿ ಡೀಟೇಲಾಗಿ ಈ ಒಂದು ಪೇಸ್ಟ್ನ ಯಾವ ರೀತಿ ಮಾಡ್ಕೊಳ್ಳೋದಂತ ತೋರಿಸಿದ್ದೀನಿ. ಆ ಪೇಸ್ಟ್ನ ಜಸ್ಟ್ ಅಪ್ಲೈ ಮಾಡಿಬಿಟ್ಟು ವಾಶ್ ಮಾಡೋದಷ್ಟೇ. ತುಂಬ ಶೈನಿಯಾಗಿರುತ್ತೆ. ಆಲ್ಮೋಸ್ಟ್ 15 ದಿನದವರೆಗೂ ನಾವು ಇದೇ ಶೈನಿಂಗಲ್ಲೇ ನೋಡ್ಬೋದು. ಬಟ್ ಮಾರ್ನಿಂಗ್ ಕೆಲಸಗಳನ್ನ ನಾನು ಯಾವ ರೀತಿ ಮಾಡ್ಕೊಳ್ತೀನಿ ಅನ್ನೋ ವಿಡಿಯೋದಲ್ಲಿ ಈ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ. ನೀವು ಆ ವಿಡಿಯೋದಲ್ಲಿ ನೋಡಿದ್ರೆ ಮಾರ್ನಿಂಗ್ ರೂಟೀನ್ ಯಾವ ರೀತಿ ಇರುತ್ತೆ ಅನ್ನೋದು ಅರ್ಥ ಆಗುತ್ತೆ. ಈ ವಿಡಿಯೋದಲ್ಲಿ ನೋಡಿದ್ರೆ ಮಲ್ಟಿ ಟಾಸ್ಕಿಂಗ್ ಕೆಲಸಗಳು ತುಂಬ ಸುಲಭವಾಗಿ ಯಾವ ರೀತಿ ಮಾಡ್ಕೊಳ್ಬೋದು ಅನ್ನೋ ಒಂದು ಕಂಟೆಂಟ್ ಅರ್ಥ ಆಗುತ್ತೆ. ಕ್ಲಿಪ್ಪಿಂಗ್ಸ್ ಒಂದೇ, ನಾವು ಅರ್ಥ ಮಾಡ್ಕೊಳ್ಳೋವಂಥ ವಿಧಾನಗಳೇ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಆದಷ್ಟು ಬೇಗ ಆಗುವಂತಹ ಅಡುಗೆಗಳನ್ನ, ಕ್ವಾಲಿಟಿಯಾಗಿರುವಂತಹ ಫುಡ್ನ ಪ್ರಿಪೇರ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಮೊಸರು ಕೂಡ ನಾನು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಆದಷ್ಟು 2 to 3 ಅವರ್ಸಲ್ಲೇ ಮೊಸರನ್ನ ಮಾಡ್ಕೊಳ್ತಾ ಇರ್ತೀನಿ. ಅದು ಹೇಗೆ ಅಂತ ಈಗಾಗಲೇ ನಿಮಗೆ ಗೊತ್ತೇ ಇರುತ್ತೆ. ನಾನು ತುಂಬ ವೀಡಿಯೋಸಲ್ಲೂ ಕೂಡ ಶೇರ್ ಮಾಡಿದ್ದೀನಿ. ಎಪ್ಪು ಹಾಕಿದ್ಮೇಲೆ ನಾನು ಮೈಕ್ರೋವೇವಲ್ಲಿ ಇಡ್ತೀನಿ, ಸ್ವಲ್ಪ ಬೆಚ್ಚಗಿರುವಂಥ ಪ್ಲೇಸಲ್ಲಿ. ಅದರ್ವೈಸ್ ಬಿಸಿಲು ಬರ್ತಾ ಇದೆ ಅಂದರೆ ಬಿಸಿಲಲ್ಲಿ ಕೂಡ ನೀವು ಈ ಬೌಲ್ನ ಇಡ್ಬೋದು. ಕರೆಕ್ಟಾಗಿ 2 ರಿಂದ 3 ಗಂಟೆ ಒಳಗಡೆ ಮೊಸರು ಅನ್ನೋದು ರೆಡಿಯಾಗಿರುತ್ತೆ. ನಾವು ಮುಂಚಿನ ದಿವಸನೇ ಮೊಸರನ್ನ ಮಾಡಿಕೊಂಡು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ಳೋದ್ರಿಂದ ಕೂಡ ನಮಗೆ ಸ್ವಲ್ಪ ಉಳಿಯೆಲ್ಲನೂ ಬರೋ ಚಾನ್ಸ್ ಇರುತ್ತೆ. ಸೊ ಆದಷ್ಟು ಹೆಲ್ತಿ ವರ್ಷನಲ್ಲಿ ಫುಡ್ನ ತೊಗೊಂಡ್ರೇ ಬೆಟರು. ಇಲ್ಲಿ ನಾನು ಚಟ್ನಿನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ಟೈಮ್ ಇರೋದ್ರಿಂದ ಗ್ರೈಂಡರ್ಗೆ ಹಾಕ್ತಾಯಿದ್ದೀನಿ. ನಾನು ತೊಗೊಂಡಿರೋಂಥ ಗ್ರೈಂಡರು 1.5 ಲೀಟರ್ ಕೆಪಾಸಿಟಿ ಇರೋದಾಗಿರೋದ್ರಿಂದ ಒಂದು 4-5 ಜನ ಇರೋವಂಥ ಫ್ಯಾಮ್ಲಿಗೆ ಈ ರೀತಿ ಸಣ್ಣ ಸಣ್ಣದಾಗಿ ಚಟ್ನಿ ಇರ್ಬೋದು, ಅಥವಾ ನಾವು ಮಸಾಲೆ ಎಲ್ಲ ಕೂಡ ಇದರಲ್ಲೇ ರುಬ್ಕೊಳ್ಬೋದು. ಹೆಲ್ತಿ ವರ್ಷನ್ ಆ್ಯಂಡ್ ಟೇಸ್ಟಿಯಾಗಿ ಕೂಡ ಇರುತ್ತೆ ಅನ್ನೋದ್ರಿಂದ. ಈ ರೀತಿ ನಾನು ಕಿಚನಲ್ಲಿ ಕೆಲಸ ಮಾಡಬೇಕಾದ್ರೆ ಕೆಲವೊಂದು ಸಾಂಗ್ಸ್ನ ಹಾಕ್ಕೊಂಡು ಈ ರೀತಿ ನಾನು ಒಂದು ಮಾಸ್ಕ್ನ ಇಟ್ಕೊಂಡಿದ್ದೀನಿ. ಅದಕ್ಕೆ ಫೋನ್ನ ಈ ರೀತಿ ಅಡ್ಜಸ್ಟ್ ಮಾಡಿಕೊಂಡು ಕೇಳ್ತಾ ಇರ್ತೀನಿ. ಈ ರೀತಿ ಹೆಲ್ತಿಯಾಗಿರುವಂತಹ ಮಲ್ಟಿಗ್ರೈನ್ ದೋಸೆ ಇರ್ಬೋದು ಅಥವಾ ಮಿಲ್ಲೆಟ್ ದೋಸೆ ಇರ್ಬೋದು, ಈ ರೀತಿ ಬ್ಯಾಟರ್ನ ರೆಡಿ ಮಾಡಿ ಇಟ್ಕೊಂಡ್ರೆ ಅಡುಗೆ ಮಾಡೋದು ತುಂಬಾ ಸುಲಭ. ಈಗ ಒಂದು ಮೋಟಿವೇಶ್ನಲ್ ಟಿಪ್. ನನಗೂ ಕೂಡ ಕೆಲವೊಂದು ಸರಿ ಮನೆ ಕೆಲಸ ಎಲ್ಲನೂ ಮಾಡಬೇಕಾದ್ರೆ ಬೋರ್ ಆಗ್ತಾ ಇರುತ್ತೆ. ಸೊ ಅದನ್ನು ಮಾಡೋಕ್ಕೆ ಇಷ್ಟನೇ ಆಗ್ತಾ ಇರಲ್ಲ. ಆ ಟೈಮಲ್ಲಿ ನಾನು ಗಾರ್ಡನ್ಗೆ ಬರ್ತೀನಿ. ನಮಗೆ ಯಾವ ಒಂದು ಫೀಲ್ಡಲ್ಲಿ ಇಷ್ಟ ಇದ್ದರೆ ಅದ್ರ ಬಗ್ಗೆ ನಾವು ಗಮನ ವಹಿಸೋದ್ರಿಂದ ಕೂಡ ನಮ್ಮ ಮೈಂಡು ಕೂಡ ತುಂಬ ಕಾಮಾಗಿ ಪ್ಲೆಸೆಂಟಾಗಿ ಇರುತ್ತೆ.
ನಮ್ಮನೆಯಲ್ಲಿರುವಂಥ ಗಾರ್ಡನಲ್ಲಿ ಬಿಟ್ಟಿರುವಂಥ ಹೂಗಳನ್ನ ನೋಡೋದ್ರಿಂದನೂ ಖುಷಿ ಆಗುತ್ತೆ. ಅಟ್ ಪ್ರೆಸೆಂಟ್ ಟೈಮಲ್ಲಿ ಹೂಗಳೆಲ್ಲ ಬಿಟ್ಟಿಲ್ಲ ಅಂದರೂ ಕೂಡ ಯಾವಾಗಾದರೂ ಹೂಗಳೆಲ್ಲ ಜಾಸ್ತಿ ಬಿಟ್ಟಿದೆ ಅಂದಾಗ ನಾನು ಕೆಲವೊಂದು ವಿಡಿಯೋ ಕ್ಲಿಪ್ಪಿಂಗ್ಸ್ನ ತೆಗೆದು ಇಟ್ಕೊಂಡಿರ್ತೀನಿ. ಅದನ್ನು ನೋಡಿದಾಗ ಕೂಡ ಖುಷಿ ಆಗುತ್ತೆ. ಮನೆಯಲ್ಲೇ ಬೆಳೆದಿರುವಂಥ ಸೊಪ್ಪನ್ನ ನೋಡಿದಾಗ ಕೂಡ ಪುನಃ ನಾವು ಸೊಪ್ಪೆಲ್ಲನೂ ಬೀಜಗಳೆಲ್ಲ ಹಾಕಿ ಬೆಳಿಬೇಕು ಅನ್ನೋ ಒಂದು ಫೀಲಿಂಗ್ ಬರುತ್ತೆ. ಈ ರೀತಿ ಗ್ರೀನರಿನ ನೋಡಿದಾಗ ಕೂಡ ಕಣ್ಣು ಕೂಡ ತಂಪಾಗುತ್ತೆ. ಮೈಂಡೆಲ್ಲ ಕಾಮ್ ಆಗಿರೋದ್ರಿಂದ ನಮಗೂ ಕೂಡ ಪಾಸಿಟಿವ್ ವೈಬ್ರೇಷನ್ ಅದು ಸ್ಪ್ರೆಡ್ ಆಗುತ್ತೆ. ಪೂಜೆ ಇಷ್ಟ ಇರುವಂಥವರು ಪೂಜೆಗೆ ಸಂಬಂಧಪಟ್ಟಂಥ ಕೆಲಸಗಳನ್ನ ಮಾಡ್ಕೊಳ್ಬೋದು. ಆದಷ್ಟು ನಮಗೆ ಏನು ಖುಷಿ ಕೊಡುತ್ತೋ ಆ ಕೆಲಸಗಳನ್ನ ನಾವು ನೆಗೆಟಿವ್ ಆಗಿ ಫೀಲ್ ಆದಾಗ ಮಾಡಿದಾಗ ನೋಡಿದಾಗ ನಮಗೂ ಕೂಡ ತುಂಬ ಮೋಟಿವೇಟ್ ಆಗುತ್ತೆ, ತುಂಬ ಪಾಸಿಟಿವ್ ವೈಬ್ರೇಷನ್ಸ್ ಒಂದು ಸ್ಪ್ರೆಡ್ ಆಗುತ್ತೆ. ರಂಗೋಲಿ ಇಷ್ಟ ಇರೋರು ರಂಗೋಲಿನ ಯಾವ ರೀತಿ ಹಾಕೋದು ಅಂತ ತಿಳ್ಕೊಳ್ಬೋದು. ಇದು ರಂಗೋಲಿ ಉಂಡೆಯಿಂದ ಅಲ್ಲ, ಅಕ್ಕಿ ಉಂಡೆಯಿಂದ ಹಾಕಿರುವಂತಹ ರಂಗೋಲಿ. ಈಗಾಗಲೇ ನಾನು ಡೀಟೇಲಾಗಿ ಶೇರ್ ಮಾಡಿದ್ದೀನಿ ಅಕ್ಕಿಯಿಂದ ಯಾವ ರೀತಿ ರಂಗೋಲಿ ಉಂಡೆನ ಮಾಡ್ಕೊಳ್ಬೋದು ಅಂತ. ಕೆಲವೊಂದು ಸರಿ ಹೂಗಳನ್ನೋದು ಜಾಸ್ತಿ ಬಿಟ್ಟಿರುತ್ತೆ, ಆಗ ನೋಡೋಕ್ಕೆ ತುಂಬ ಖುಷಿ ಕೊಡುತ್ತೆ. ಪುಟ್ಟದಾಗಿರುವಂಥ ಗಿಡಗಳಲ್ಲಿ ಜಾಸ್ತಿ ಬಿಟ್ಟಿರುವಂಥ ಹೂಗಳು. ನಾವೇ ಬೆಳ್ಕೊಂಡಿರುವಂತಹ ತರಕಾರಿ. ನಮಗೆ ಕೆಲವೊಂದು ಸರಿ ಕ್ರಾಫ್ಟ್ ಅನ್ನೋದು ಕೂಡ ತುಂಬ ಇಷ್ಟ ಇರುತ್ತೆ. ಅದನ್ನು ನಾವು ಯಾವುದಾದ್ರೂ ಒಂದು ಮನೆ ಮೇಲೆ ಅಥವಾ ನಮಗೆ ಇಷ್ಟ ಬಂದಿರುವಂಥ ಕೆಲಸಗಳನ್ನ ಈ ರೀತಿ ನಾವು ಮಾಡಿಕೊಂಡಾಗ ಕೂಡ ಅದು ನೋಡೋಕ್ಕೂ ಕೂಡ ತುಂಬ ಖುಷಿ ಆಗುತ್ತೆ. ಇದು ಕೂಡ ನಾನು ಮನೆಯಲ್ಲೇ ನಾನೇ ಹಾಕಿರುವಂತಹ ಒಂದು ಕ್ರಾಫ್ಟ್ ಅಂತಲೇ ಹೇಳ್ಬೋದು. ಪೂಜೆಗೆ ಯೂಸ್ ಮಾಡುವಂತಹ ಮಣೆ ಮೇಲೆ ನಾನು ಬಿಡಿಸಿರುವಂತಹ ರಂಗೋಲಿ. ಇದು ಒಂದು ಪೆನ್ನಿಂದ ಬಿಡಿಸಿರುವಂಥದ್ದು. ಇದ್ರ ಬಗ್ಗೆ ಕೂಡ ನಾನು ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಒಂದು ವಿಡಿಯೋನ ಶೇರ್ ಮಾಡಿದ್ದೀನಿ. ಟ್ರಾವೆಲಿಂಗ್ ಏನಾದರೂ ಇಷ್ಟ ಇದ್ದರೆ ಈ ರೀತಿ ನಾವು ಟ್ರಾವೆಲ್ ಕೂಡ ಮಾಡ್ಬೋದು. ಪ್ರತಿನಿತ್ಯ ಒಂದೇ ರೊಟೀನ್ ಇದ್ದರೂ ಕೂಡ ನಮಗೆ ತುಂಬಾ ಬೋರ್ ಆಗುತ್ತೆ. ಲೈಫು ಕೂಡ ತುಂಬ ಬೋರ್ ಅನ್ನಿಸ್ಬೋದು. ಬಟ್ ಆಗಾಗ ನಮಗೆ ಇಷ್ಟ ಬಂದಂತಹ ಕೆಲಸಗಳು ನಮ್ಮ ಪರಿಸ್ಥಿತಿಗೆ ತಕ್ಕಂತೆ ನಾವು ಚೇಂಜ್ ಮಾಡ್ಕೊಳ್ಳೋದ್ರಿಂದ ಕೂಡ ನಮ್ಮ ಮೈಂಡ್ ಅನ್ನೋದು ತುಂಬ ಪಾಸಿಟಿವ್ ಆಗಿ ತುಂಬ ಖುಷಿಯಿಂದ ಕೂಡ ಇರುತ್ತೆ. ಐ ಹೋಪ್ ನಿಮಗೂ ಕೂಡ ಕೆಲವೊಂದು ಐಡಿಯಾಸ್ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಯೂಸ್ಫುಲ್ ಆಗುತ್ತೆ ಅನ್ನೋದ್ರಿಂದನೇ ಶೇರ್ ಮಾಡಿದ್ದೀನಿ. ಕೆಲವೊಬ್ಬರಿಗೆ ಕ್ಲೀನಿಂಗ್ ಇಷ್ಟ, ಕೆಲವೊಬ್ಬರಿಗೆ ಟ್ರಾವೆಲಿಂಗ್ ಇಷ್ಟ, ಕೆಲವೊಬ್ಬರಿಗೆ ಆರ್ಗನೈಸೇಷನ್ ಇಷ್ಟ. ನಿಮ್ಮ ಇಷ್ಟಕ್ಕೆ ತಕ್ಕಂಗೆ ನಾನು ಶೇರ್ ಮಾಡಿರುವಂತಹ ಈ ಒಂದು ವಿಡಿಯೋ ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ನೀವು ಚೇಂಜ್ನ ಮಾಡ್ಕೊಳ್ಬೋದು. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗುತ್ತೆ, ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅನ್ನೋದ್ರಿಂದನೇ ಶೇರ್ ಮಾಡಿದ್ದೀನಿ. ಯೂಸ್ಫುಲ್ ಆಯಿತು, ಇಂಟ್ರೆಸ್ಟಿಂಗ್ ಆಗಿತ್ತು ಅನಿಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ಇದೇ ರೀತಿಯಾಗಿರುವಂಥ ಬ್ಯೂಟಿಫುಲ್ ವೀಡಿಯೋಸ್ಗೋಸ್ಕರ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವೀಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.